ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸಾವಿತ್ರಿ ಕುಕಿಂಗ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಗೆ ಹೇಳ್ಕೊಡೋಕೆ ಹೊರಟಿರೋದು ಕುರಿ ಮಟನ್ ಸಾಂಬಾರ್. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: ಕುರಿ ಮಟನ್ ಅರ್ಧ kg, ತೆಂಗಿನಕಾಯಿ ತುರಿ 2 ಟೇಬಲ್ ಸ್ಪೂನ್, ಹುರ್ಗಡ್ಲೆ 1 ಟೇಬಲ್ ಸ್ಪೂನ್, ಟೊಮೆಟೊ 1 ಬೌಲ್, ಈರುಳ್ಳಿ 1 ಬೌಲ್, ಧನಿಯಾ ಪೌಡರ್ 1.5 ಟೇಬಲ್ ಸ್ಪೂನ್, ಉಪ್ಪು 1 ಟೇಬಲ್ ಸ್ಪೂನ್, ಅಚ್ಕಾರದ ಪುಡಿ 1 ಟೇಬಲ್ ಸ್ಪೂನ್, ಪುದೀನ ಸ್ವಲ್ಪ, ಕೊತ್ತಂಬರಿ ಸ್ವಲ್ಪ, ಶುಂಠಿ 2 ಇಂಚು, ಬೆಳ್ಳುಳ್ಳಿ 1, ಗಸಗಸೆ ಅರ್ಧ ಟೀ ಸ್ಪೂನ್, ಲವಂಗ 4, ಕಸೂರಿ ಮೇಥಿ 1 ಟೇಬಲ್ ಸ್ಪೂನ್, ಚಕ್ಕೆ 2 ಇಂಚು. ಒಗ್ಗರಣೆಗೆ ಮಸಾಲೆ ರುಬ್ಕೊಳ್ಳಿ. ಇವಾಗ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ ಇದು ಒಗ್ಗರಣೆಗೆ ರುಬ್ಕೊಂಬರ್ತೀನಿ. ಮಸಾಲೆಗೆ ರುಬ್ಕೊಳ್ಳಿ. ಇದು ಗಸಗಸೆ, ಲವಂಗ, ಚಕ್ಕೆ, ಕೊತ್ತಂಬರಿ ಸೊಪ್ಪು, ಪುದೀನ, ಹುರಗಡ್ಲೆ, ತೆಂಗಿನಕಾಯಿ ತುರಿ, ಟೊಮೆಟೊ. ಒಂದು ಸ್ವಲ್ಪ ನೀರು ಹಾಕೊಂಡು ಫೈನ್ ಪೇಸ್ಟ್ ಆಗೋವರೆಗೂ ರುಬ್ಕೊಳ್ಳಿ. ಗ್ಯಾಸ್ ಹಚ್ಕೊಳ್ಳಿ. ಮಟನ್ ಹಾಕೊಳ್ಳಿ. ಉಪ್ಪು ಜೋರು ಉರಿಲೇ ಇರಬೇಕು. ಮಿಕ್ಸ್ ಮಾಡ್ಕೊಳ್ಳಿ. ಅರಿಶಿನ ಅರ್ಧ ಟೀ ಸ್ಪೂನ್, ಶುಂಠಿ, ಈರುಳ್ಳಿ, ಬೆಳ್ಳುಳ್ಳಿ 2 ಟೇಬಲ್ ಸ್ಪೂನ್ ಅಷ್ಟು ನೀರು ಹಾಕ್ಬಿಟ್ಟು ರುಬ್ಕೊಂಬಂದಿದ್ದೀನಿ. ಮಿಕ್ಸ್ ಮಾಡ್ಕೊಳ್ಳಿ ಕ್ಲೀನಾಗಿ. ಇದನ್ನ ನೋಡಿ, ಇದರಲ್ಲಿರೋ ನೀರೆಲ್ಲ ಡ್ರೈ ಆಗಬೇಕು. ಅಲ್ಲಿವರೆಗೂ ಬೇಯಿಸ್ಕೊಳ್ಳಿ. ಇದನ್ನ ಧನಿಯಾ ಪುಡಿ, ಅಚ್ಕಾರದ ಪುಡಿ, ಕಸೂರಿ ಮೇಥಿ ಇದು ಕಡಿಮೆ ಉರಿ ಮಾಡ್ಕೊಳ್ಳಿ. ಫುಲ್ಲು 2 ನಿಮಿಷ ಈ ಥರ ಫ್ರೈ ಮಾಡ್ಕೊಳ್ಳಿ. ರುಬ್ಬಿರ್ತೀರಲ್ಲ ಮಸಾಲೆ ಹಾಕೊಳ್ಳಿ. ಮಿಕ್ಸ್ ಮಾಡ್ಕೊಳ್ಳಿ. ಒಂದ್ಸರಿ 1 ಗ್ಲಾಸ್ ನೀರು ಹಾಕೊಳ್ಳಿ. ಇಲ್ಲಿ 1.5 ಗ್ಲಾಸ್ ನೀರು ಹಾಕಿದ್ದೀನಿ. ರುಬ್ಬಕ್ಕೆ ಎಲ್ಲ ಅರ್ಧ ಗ್ಲಾಸ್ ನೀರು ಹಾಕೊಂಡಿದ್ದೆ. ಒಟ್ಟು ಎಲ್ಲ ಸೇರಿ 2 ಗ್ಲಾಸ್ ನೀರು ಹಾಕಿದ್ದೀನಿ. ತಿರುಗಿಸ್ಬಿಟ್ಟು ಕುಕ್ಕರ್ ಲಿಡ್ ಮುಚ್ಕೊಳ್ಳಿ. ಎರಡು ವಿಜಲ್ ಕೂಗಬೇಕು. 2 ಕೂಗಾಗಿದೆ. ಗ್ಯಾಸ್ ಆಫ್ ಮಾಡ್ಕೊಳ್ಳಿ. ನೋಡಿ, ವಿಜಲ್ ಬಿಟ್ಟಿದೆ. ಓಪನ್ ಮಾಡ್ತಾ ಇದ್ದೀನಿ. ಕುರಿ ಮಟನ್ ಸಾಂಬಾರ್ ನೋಡಿ, ಎಣ್ಣೆನೇ ಹಾಕ್ತಲ್ಲ ಎಷ್ಟು ಚೆನ್ನಾಗಾಗಿದೆ. ಕುರಿ ಮಟನ್ ಸಾಂಬಾರ್ ರೆಡಿ ಟು ಸರ್ವ್.